ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವನಗೋಲರಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಚಾನಲ್ನಲ್ಲಿ ತೋರಿಸುತ್ತಿರೋ ರೆಸಿಪಿ ಏನೆಂದರೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಜ್ಯೂಸಿಯಾಗಿ ಎಮ್ಮಿಯಾದ ಚಿಕನ್ ಫ್ರೈನ ತೋರಿಸುತ್ತಿದ್ದೆ ನೋಡಿ. ಇದು ಭಾಳ ಸಿಂಪಲ್ ಆದ ರೆಸಿಪಿ, ಎಲ್ಲರೂ ಟ್ರೈ ಮಾಡಬಹುದು. ಟ್ರೈ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲನ್ನು. ಫಸ್ಟ್ ಒಂದು ಪಾತ್ರೆ 4-5 ಸ್ಪೂನ್ಸ್ ಆಯಿಲನ್ನು ಹಾಕೊಳ್ಳೋಣ. ಆಯಿಲ್ ಹಾಕಿದ ನಂತರ 4 ಈರುಳ್ಳಿಯನ್ನು 6 ಮೆಣಸಿನ್ಕಾಯನ್ನು ತೊಗೊಳ್ಳೋಣ. ಈರುಳ್ಳಿಯನ್ನು ನಾನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ, ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದರಿಂದ ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ. ನೋಡಿ ಟ್ರೈ ಮಾಡಿ ನೀವು ನಿಮ್ಮ ಮನೆಯಲ್ಲಿ. ಲೈಟ್ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ತಾಯಿರೋ ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಹಾಕಿದ ನಂತರ ಹಾಗೆ ಬಿಡಬೇಡಿ, ಫ್ರೈ ಮಾಡ್ತಾಯಿರಿ. 5 ನಿಮಿಷಕ್ಕೆ ಒಂದ್ಸತಿ ಫ್ರೈ ಮಾಡ್ತಾಯಿರೋದು ಆನಿಯನನ್ನು. ಫ್ರೈ ಮಾಡುವಾಗ ಏನಂದರೆ ಚೆನ್ನಾಗಿ ಎಲ್ಲ ಫ್ರೈ ಆಗುತ್ತೆ. ಈಗ ನಾವು 1 ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕಿ ಒಂದ್ಸತಿ ಫ್ರೈ ಮಾಡಿದ ನಂತರ ನಾನು 3-2 ಸ್ಪೂನ್ಸ್ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೇನೆ. ಇದನ್ನು ನಾನು ಜಜ್ಕೊಳ್ತೇನೆ, ಮಿಕ್ಸಿಯಲ್ಲಿ ಹಾಕಲ್ಲ ನಾನು. ಜಜ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ. ನೀವು ಜಜ್ಜೋರಿದ್ರೆ ಜಜ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ. ಮಿಕ್ಸಿಯಲ್ಲಿ ಹಾಕೋರಿ, ಏನಾಗಲ್ಲ. ನಿಮ್ಮ ಇಷ್ಟ, ಹೇಗಾದ್ರೆ ಹಾಕೋಬೋದು. ನೋಡಿ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಆಗಿದ ನಂತರ ನಾನು ಚಿಕನನ್ನು ಆಲ್ರೆಡಿ ಕ್ಲೀನ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೇನೆ. 1-1.5 kg ಚಿಕನ್ ತೊಗೊಂಡಿದ್ದೇನೆ ನಾನು. ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಆ ಮಸಾಲ ಅನ್ನೋದೆಲ್ಲ ಚಿಕನ್ ಪೀಸ್ಗೆ ಎಲ್ಲಕ್ಕೂ ಹತ್ತಬೇಕು, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಮೇಲಿಂದ ಕೆಳಗಿಂದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಏನಾಗತ್ತಂದರೆ ಆ ಆನಿಯನ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಚಿಕನ್ಗೆ ಹಚ್ಚತ್ತೆ. ಮತ್ತು ಈಗ ನಾನು ಕಲ್ಲುಪ್ಪನ್ನು ಯೂಸ್ ಮಾಡತ್ತಿದ್ದೆ. ನೋಡಿ, ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ, ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ. ನೀವು ಟ್ರೈ ಮಾಡಿ ಕಲ್ಲುಪ್ಪನ್ನು. ಸಾಲ್ಟ್ಗಿದ್ರೆ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ. ಕಲ್ಲುಪ್ಪನ್ನು ಟ್ರೈ ಮಾಡಿ ಒಂದ್ಸತಿ. ನೋಡಿ ಚೆನ್ನಾಗಿ ಫ್ರೈ ಆಗತ್ತಿದೆ. ಲಿಡ್ ಕ್ಲೋಸ್ ಮಾಡೋಣ. 5-10 ನಿಮಿಷ ಪಕ್ಕಕ್ಕೆ ಇಟ್ಬಿಡೋಣ. ಲಿಡ್ ಕ್ಲೋಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ವಾಟರ್ ಬಂದಿದೆ. ಈ ವಾಟರ್ ಬಂದೋದ್ರಿಂದ ಚಿಕನ್ ಚೆನ್ನಾಗಿ ಕುಕ್ ಆಗತ್ತೆ. ನೋಡಿ ಹೀಗೆ ಒಂದು 5 ಮಿನಿಟ್ಸ್ ಫ್ರೈ ಆಗ್ತಾ ಇಡಕ್ಕೆ ಬಿಟ್ಬಿಡಿ. ಆ ವಾಟ್ರೆಲ್ಲ ಹೋಗುತ್ತೆ. ನೋಡಿ ವಾಟ್ರೆಲ್ಲ ಹೋಗಿ ಆಯಿಲ್ ಮೇಲೆ ಬರ್ತಾ ಇದೆ. ಈಗ ನಾವು 2 ಸ್ಪೂನ್ ಗರಂ ಮಸಾಲನ ಹಾಕೊಳ್ಳೋಣ. ಗರಂ ಮಸಾಲ ಹಾಕಿದ ನಂತರ ನಾವು 3 ಸ್ಪೂನ್ ಖಾರನ ಹಾಕೊಳ್ಳೋಣ. ನಮ್ಮ ಮನೆಯಲ್ಲಿ ಖಾರ ಹೆಚ್ಚಾಗಿ ತಿಂತಾರೆ. ನೀವು ನಿಮ್ಮ ಮನೆಯಲ್ಲಿ ಖಾರ ಹೇಗೆ ತಿಂತಾರೆ ಆ ಟೇಸ್ಟಿಗೆ ತಕ್ಕಷ್ಟು ಹಾಕಿರಿ ಖಾರ. ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿರಿ. ಖಾರ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡಿದ ನಂತರ ಕರಿಬೇವನ್ನು ಹಾಕೊಳ್ಳೋಣ. ನಾವು ಕರಿಬೇವು ಹಾಕಿ ಒಂದ್ಸತಿ ಫ್ರೈ ಮಾಡಿ ಕೆಳಗಿಂದ ಮೇಲಿಂದ ಕೆಳಗೆ ಸ್ಲೋ ಆಗಿ ಫ್ರೈ ಮಾಡ್ತಾಯಿರಿ. ಯಾಕಂದರೆ ಈಗ ಚಿಕನ್ ಕುಕ್ ಆಗಿದೆ ಅಲ್ಲ, ನಾವು ಫ್ರೈ ಮಾಡುವಾಗ ಪೀಸ್ ಅನ್ನೋದು ಮುರಿಯತ್ತೆ ಅದರಿಂದ. ನೋಡಿ ಈಗ ಪುದೀನ ಹಾಕೊಳ್ಳೋಣ. ಪುದೀನ ಮಸ್ಟ್ ರೀ, ಯಾಕಂದರೆ ಪುದೀನ ಹಾಕೋದ್ರಿಂದ ಒಂದು ಒಳ್ಳೆಯ ಅರೋಮಾ ಚಿಕನ್ ಫ್ರೈಗೆ ಬಿಡುತ್ತೆ. ನೀವು ಪುದೀನ ಇದ್ದರೆ ಹಾಕ್ರಿ. ಈಗ ಕೊತ್ತಂಬರಿ ಹಾಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಹಾಕಿದ ನಂತರ ಮೇಲಿಂದ ಕೆಳಗಿಂದ ಮೇಲೆ ಒಂದ್ಸತಿ ಕಲಸೋಣ. 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಚಿಕನ್ ಫ್ರೈ, ಎಷ್ಟು ಚೆನ್ನಾಗಿ ಆಗಿದೆ. ಭಾಳ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಭಾಳ ಇಷ್ಟವಾಗಿ ತಿಂತಾರೆ. ಈಗ ನೋಡಿದ ಆಗ್ತಾ ಇದ್ರೆ ನಮ್ಮ ಮಕ್ಕಳ ಪ್ಲೇಟ್ ತೊಗೊಂಡು ಬರ್ತಾ ಇರ್ತಾರೆ, ಹಾಕಿ ಮಮ್ಮಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಜ್ಯೂಸಿಯಾಗಿ ಫ್ರೈ ಆಗಿದೆ ಚಿಕನ್ ಫ್ರೈ. ನೋಡಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಕಮೆಂಟ್ ಮಾಡಿ. ನಮ್ಮ ವನಗೋಲ್ ಅರೋಮಾ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಇದನ್ನು ಟೇಸ್ಟ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಟೇಸ್ಟ್ ಮಾಡಿ. ಈಗ ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೇನೆ. ಬಿಸಿಯಾಗಿದೆ. ನೋಡಿ ಒಳಗೆ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ನೋಡಿ ಎಷ್ಟು ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಉಪ್ಪು ಆಗಿದೆ. ಸ್ವಲ್ಪ ಹಾಕೊಂಡ್ರೆ ಸಾಕು, ಭಾಳ ಅನ್ನ ಮಿಕ್ಸ್ ಆಗತ್ತೆ ಇದರಿಂದ. ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ ಇಡಿ, ಭಾಳ ಚೆನ್ನಾಗಿ ತಿಂತಾರೆ ನಿಮ್ಮ ಮಕ್ಕಳು. ನಮ್ಮ ಆಂಧ್ರದಲ್ಲಿ ಇದು ಭಾಳ ಫೇಮಸ್ ಆದ ಚಿಕನ್ ಫ್ರೈ. ಇದು ನಮ್ಮ ಮನೇಲಿ ಆದರೆ ಭಾಳ ಇಷ್ಟವಾಗಿ ತಿಂತಾರೆ ಇದನ್ನು. ನಮ್ಮ ಮಕ್ಕಳು ಭಾಳ ಇಷ್ಟವಾಗಿ ತಿಂತಾರೆ. ಸೂಪರ್ ಆಗಿದೆ ನೋಡಿ. ನಾನು ತಿನ್ನತ್ತಿದ್ದೇನೆ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ. ವನಗೋಲ್ ಅರೋಮಾ ಕನ್ನಡ ಯೂಟ್ಯೂಬ್ ಚಾನಲ್.
ಟ್ರೈ ಮಾಡಿ, ಲೈಕ್ ಮಾಡಿ. ವನಗೋಲ ಅರೋಮಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.